ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. 550 ಇಂಡಿಗೋ ವಿಮಾನಗಳ ಸಂಚಾರ ರದ್ದಾಗಿದೆ. ಬೆಂಗಳೂರು ಸೇರಿದಂತೆ ಹಲವೆಡೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಸತತ 3ನೇ ದಿನವೂ ಕೂಡ ಸಂಚಾರದಲ್ಲಿ ವ್ಯತ್ಯಯ ಆಗಿರೋದ್ರಿಂದ ಬೆಂಗಳೂರಿನಿಂದ ಹೊರಡಬೇಕಿದ್ದಂತ 205 ವಿಮಾನಗಳು ರದ್ದಾಗಿವೆ. ಹೀಗಾಗಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಸಂಚಾರದಲ್ಲಿ ವ್ಯತ್ಯಯ ಆಗಿದೆ. ಕೆಲವೊಂದು ಫ್ಲೈಟ್ಗಳ ಹಾರಾಟನೇ ಇಲ್ಲ, ರದ್ದಾಗ್ಬಿಟ್ಟಿವೆ. ಹೀಗಾಗಿ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಎಲ್ಲೆಲ್ಲಿ ಎಷ್ಟೆಷ್ಟು ಫ್ಲೈಟ್ಗಳು ರದ್ದಾಗಿರೋದು ನೋಡೋದಾದರೆ ದೆಹಲಿಯಲ್ಲಿ 95, ಮುಂಬೈನಲ್ಲಿ 85, ಹೈದರಾಬಾದ್ನಲ್ಲಿ 68, ಪುಣೆ 16, ಅಹಮದಾಬಾದ್ 5, ಕೋಲ್ಕತ್ತಾದಲ್ಲಿ 4 ವಿಮಾನ ರದ್ದಾಗಿರೋದು. ಇಂಡಿಗೋ ವಿಮಾನ ಸಂಸ್ಥೆ ವಿರುದ್ಧ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಏರ್ಪೋರ್ಟ್ನಲ್ಲಿ ಆಹಾರಕ್ಕಾಗೂ ಜೊತೆಗೆ ಹೆಂಗಿರೋದು, ಫ್ಲೈಟ್ ಸಿಗುತ್ತಾ ಇಲ್ವಾ, ಇದೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂಥ ಜನರು ಪಾಪ ಪರದಾಡ್ತಿದ್ದಾರೆ. ನೋಡಿ, ಆಹಾರಕ್ಕೋಸ್ಕರ ಸರತಿ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿಬಿಟ್ಟಂಥ ಉದ್ಯಮಿ. ಇಂಡಿಗೋದಲ್ಲಿ ಅವಾಂತರ ಯಾಕೆ ಅಂತ ನಾವು ನೋಡೋದಾದರೆ, ಪೈಲಟ್ ಕೆಲಸದ ಅವಧಿ ಕಡಿತ ಆಗಿದೆ. 8 ಅವರ್ಸ್ ಆಗಿದೆ. ಈಗ ಪೈಲಟ್ಗಳಿಗೆ ವಿಶ್ರಾಂತಿ ಕೊಟ್ಟು ಅಪಘಾತ ಇಳಿಸಬೇಕು ಅನ್ನೋದು ಪ್ಲಾನ್. ಈ ಪ್ಲಾನ್ ಓಕೆ, ಆದರೆ ಅಲ್ಲಿ ಆ ಪೈಲಟ್ ಕೆಲಸ ಮಾಡಿ 8 ಅವರ್ಸ್ ಮಾಡಿ ಮನೆಗೆ ಹೋದ ನಂತರ ಅಥವಾ ಅವ್ರು ಅಲ್ಲಿಂದ ತೆರಳಿದ ನಂತರ ಶಿಫ್ಟಿಗೆ ಬರಬೇಕಲ್ಲ, ಅಲ್ಲಿ ಪೈಲಟ್ ಇಲ್ಲ, ಕೊರತೆ ಆಗ್ತಾ ಇದೆ. ನವೆಂಬರ್ 1ನೇ ತಾರೀಕಿನಿಂದ ವಿಮಾನದ ಕೆಲಸದ ಸಮಯದ ಮಿತಿ ನಿಯಮ ಜಾರಿಯಾಗಿದೆ. ನಿಯಮದ ಪ್ರಕಾರ ಸಿಬ್ಬಂದಿ ದಿನಕ್ಕೆ 8 ಗಂಟೆ ಮಾತ್ರ ಕೆಲಸ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಹೋಗ್ತಿದ್ದಾರೆ. ಬಟ್ ಉಳಿದ ಟೈಮಲ್ಲಿ ಪೈಲಟ್ ಇಲ್ಲ. ಈಗ ಒಬ್ಬ ಪೈಲಟ್ ವಾರಕ್ಕೆ 35 ಗಂಟೆ, ತಿಂಗಳಿಗೆ 125 ಗಂಟೆ, ವರ್ಷಕ್ಕೆ 1000 ಗಂಟೆ ಮಾತ್ರ ಹಾರಾಟವನ್ನು ನಡೆಸ್ಬೋದು. ಪೈಲಟಾಗಿ ಕೆಲಸ ಮಾಡಬಹುದು. ಈ ಹಿಂದೆ ರಾತ್ರಿ ವೇಳೆ ಒಬ್ಬ ಪೈಲಟ್ ಇರ್ತಾಯಿದ್ರು. 6 ವಿಮಾನಗಳನ್ನು ಅವರು ಲ್ಯಾಂಡ್ ಮಾಡಬಹುದಿತ್ತು. ಈಗ 6 ವಿಮಾನಗಳ ಬದಲು ಬರೀ 2 ವಿಮಾನಗಳನ್ನ ಮಾತ್ರ ಇಳಿಸ್ಬೋದು, ಅವರು ಲ್ಯಾಂಡ್ ಮಾಡ್ಬೋದು. ಹೀಗಾಗಿ ರಾತ್ರಿ ವೇಳೆ ಹೆಚ್ಚು ವಿಮಾನ ನಡೆಸೋದಕ್ಕೆ ಅಥವಾ ಹಾರಾಟ ಮಾಡೋದಕ್ಕೆ ಪೈಲಟ್ಗಳಿಲ್ಲ. ಪೈಲಟ್ ಕೊರತೆಯಿಂದಾಗಿ ವಿಮಾನ ರದ್ದಾಗಿವೆ. ಕೆಲವು ವಿಮಾನಗಳ ಹಾರಾಟದಲ್ಲಿ ಸಮಯದ ವಿಳಂಬ ಆಗ್ತಿದೆ. ಪೈಲಟ್ ಕೊರತೆ ಅಷ್ಟೇ ಅಲ್ಲದೆ ಚೆಕ್ ಇನ್ ಸಮಸ್ಯೆ ಕೂಡ ಆಗ್ತಾ ಇದೆ. ಪ್ರಯಾಣಿಕರೀಗ ಏರ್ಪೋರ್ಟ್ನಲ್ಲೇ ಕಾಲ ಕಳೆಯುವಂತಾಗ್ಬಿಟ್ಟಿದೆ. ಊಟ ತಿಂಡಿಗೂ ಕೂಡ ಅಲ್ಲಿ ಪರದಾಡ್ತಾ ಇದ್ದಾರೆ. ನೋಡಿ, ಇದರಿಂದ KSRTC, BMTCಗೂ ಕೂಡ ಆದಾಯದಲ್ಲಿ ಹೊಡೆತ ಬೀಳ್ತಾ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗ್ಡೆ ಮಾತನಾಡಿಸಿದ್ದಾರೆ. ಏನು ಸಮಸ್ಯೆ ಆಗ್ತಿದೆ, ಪ್ರಯಾಣಿಕರು ಯಾಕೆ ಬರ್ತಿಲ್ಲ ಅನ್ನೋದ್ರ ಬಗ್ಗೆ ನೋಡೋಣ. ಇಂಡಿಗೋ ವಿಮಾನ ಹಾರಾಟ ರದ್ದತಿ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯಾಣಿಕರು ಏರ್ಪೋರ್ಟ್ನಲ್ಲಿ ಪರದಾಡ್ತಾ ಇದ್ರೆ, ಇತ್ತ KSRTC, BMTCಗೂ ಕೂಡ ಆರ್ಥಿಕವಾಗಿ ಸಾಕಷ್ಟು ನಷ್ಟ ಉಂಟಾಗ್ತಾ ಇರೋದು. ಅಂದಾಗೆ ನಾನು ಕೂಡ ಮೆಜೆಸ್ಟಿಕ್ನಲ್ಲಿದ್ದೀನಿ. ಪ್ರಮುಖವಾಗಿ ಮೆಜೆಸ್ಟಿಕ್ ಒಂದೇ ಅಲ್ಲದೆ HAL, ಹಾಗೇನೆ ಬನಶಂಕರಿ, ಕನಕಪುರ, ಆರ್ಟ್ ಆಫ್ ಲಿವಿಂಗ್, ಹಾಗೇನೆ ಬೇರೆ ಬೇರೆ ಭಾಗದಿಂದಲೂ ಕೂಡ ಕೆಂಪೇಗೌಡ ಏರ್ಪೋರ್ಟ್ ಅಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ BMTC ಬಸ್ಗಳು ಹೋಗ್ತವೆ. ಪ್ರತಿನಿತ್ಯ ಸುಮಾರು 156 ಬಸ್ ಸಂಚಾರವನ್ನು ಮಾಡ್ತವೆ. ವಿವಿಧ ಭಾಗಗಳಿಂದ 1061 ಏನು ರೂಟ್ಗಳು ಕೂಡ ಆಪರೇಟ್ ಆಗುತ್ತೆ. ಆದರೆ ಕಳೆದ 3-4 ದಿನಗಳಿಂದ ಸೋಮವಾರದಿಂದ ಬಸ್ಗಳೆಲ್ಲವೂ ಕೂಡ ಖಾಲಿ ಆಗ್ತಾ ಇರೋಂಥದ್ದು. ಕೇವಲ 10-12 ಪ್ರಯಾಣಿಕರನ್ನು ಹೊತ್ತೊಯ್ದು ವಿಮಾನ ನಿಲ್ದಾಣಕ್ಕೆ ಹೋಗುವಂತಹ ಅನಿವಾರ್ಯತೆ, ಅಂದರೆ ಟ್ರಿಪ್ಪನ್ನು ಮಾಡುವಂತಹ ಅನಿವಾರ್ಯತೆ BMTCಯ ಏನು ಕಂಡಕ್ಟರ್ ಡ್ರೈವರ್ಗಳಿಗೆ ಇರುವಂಥದ್ದು. ಹಾಗಾಗಿ ಇಲ್ಲೂ ಕೂಡ ಸುಮಾರು ಅಂದರೆ ಆರ್ಥಿಕ ನಷ್ಟ ಹೇಗಾಗುತ್ತೆ ಅಂತಂದರೆ, ಪ್ರತಿನಿತ್ಯ ಸುಮಾರು 35,000 ಏನು ಪ್ರಯಾಣಿಕರು ಬೇರೆ ಬೇರೆ ಭಾಗಗಳಿಂದ ಏರ್ಪೋರ್ಟಿಗೆ ತೆರಳ್ತಾ ಇದ್ರು. ಆದರೆ ಈಗ ಕಳೆದ 3-4 ದಿನಗಳಿಂದ ಸರಾಸರಿ 9 ಮತ್ತು 10,000 ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾ ಇದ್ರು. 10% ಅಥವಾ 9% ಮಾತ್ರ ಒಂದು ಪ್ರಯಾಣವನ್ನು ಏರ್ಪೋರ್ಟಿಗೆ ಮಾಡ್ತಾ ಇರುವಂಥದ್ದು. ಇನ್ನು ನಾನು ಕೂಡ ಬೆಳಗ್ಗೆಯಿಂದ ಟ್ರಿಪ್ ಮಾಡಿದವ್ರು ಕೂಡ ಕೇಳ್ತೀನಿ, ಸರ್ ತಾವು ಕೂಡ ಏರ್ಪೋರ್ಟಿಗೆ ಕಳೆದ ಹಲವು ತಿಂಗಳಿಂದ ಡ್ರಾಪನ್ನು ಮಾಡ್ತಿದ್ರಿ ಅಥವಾ ಮಾಡ್ತಿದ್ರಿ, ಪ್ರಯಾಣಿಕರ ಸಂಖ್ಯೆ ಯಾವ ರೀತಿ ಇಳಿಕೆ ಆಗಿದೆ? ತುಂಬಾನೇ ಕಮ್ಮಿ ಆಗಿದೆ ಮನೆಯಿಂದ. ಸರಾಸರಿ ಹೋಗ್ತಿದ್ರು ಮೆಜೆಸ್ಟಿಕ್ ಇಂದ, ಹೇಗೆ? ನಮ್ಗೆ ಇದ್ರ ಬಗ್ಗೆ ಸರಿ ಮಾಹಿತಿ ಗೊತ್ತಿಲ್ಲ. ನಾ ಇದೊಂದು ಟ್ರಿಪ್ ಮಾತ್ರ ಬರೋದಷ್ಟೇ. ಬಸ್ ಫುಲ್ ಇರ್ತಿತ್ತಾ ಹೇಗೆ ಅಂತ? 15 ಸೀಟು 20 ಸೀಟು ಹಿಂಗೆಲ್ಲ ಇರ್ತಿತ್ತು. ಈಗ ಖಾಲಿ ಇದೆ 1-2 ಸೀಟ್ ಅಷ್ಟೇ ಖಾಲಿ. ನೋಡಿ, ನೀವೇ ನೋಡ್ತಿದ್ದೀರ. ಕೆಲವು ಟ್ರಿಪ್ಗಳು ಕ್ಯಾನ್ಸಲ್ ಮಾಡಿದಾರೆ ಅನ್ನೋ ಮಾಹಿತಿ ಇದೆ, ಹೌದಾ? ಕೇಳಿ ಅವ್ರನ್ನ ಕೆಲಸ. ಅಂದ್ರೆ ಇವ್ರಿಗೆ ಅಂದ್ರೆ ಹೇಳುವಂತ ನಾವು ಹಿಂದೆ ವಿಜುವಲ್ ಅಲ್ಲಿ ಕೂಡ ನೋಡಬಹುದು, ಕೇವಲ ಒಬ್ರು ಇಬ್ಬರನ್ನ ಕರೆದುಕೊಂಡು ಹೋಗುವಂತಹ ಅನಿವಾರ್ಯ ಸ್ಥಿತಿ ಕೂಡ ಈಗ ಇಲ್ಲಿನ BMTC ಸಿಬ್ಬಂದಿಗಳು, ಅಂದ್ರೆ ನೌಕರರಿಗೆ ಅಥವಾ ಸಿಬ್ಬಂದಿಗಳು, ಕಂಡಕ್ಟರ್ ಡ್ರೈವರ್ಗಳಿಗೆ ಇರುವಂತದ್ದು. ಸಹಜವಾಗಿ ಈಗ ನಾವು
ಏರ್ಪೋರ್ಟ್ ಹೋಗುವಂಥ ಒಂದು ಪ್ರಯಾಣಿಕರನ್ನು ಕೂಡ ನೋಡ್ತಾ ಇದ್ದೀವಿ. ಕೇವಲ 2 ಅಥವಾ 3 ಸೀಟ್ಗಳಲ್ಲಿ ಮಾತ್ರ ಇರುವಂಥದ್ದು. ಸಹಜವಾಗಿ 20, 30 ಹಾಗೇನೆ ಇಡೀ ಬಸ್ ಫುಲ್ ಆಗುವಂತಹ ಸಿಚುವೇಶನ್ ಇತ್ತು. ಆದರೆ ಈಗ ಇಂಡಿಗೋ ವಿಮಾನ ರದ್ದತಿ ಹಿನ್ನೆಲೆಯಲ್ಲಿ ಹಲವು ಪ್ರಯಾಣಿಕರು ಬಾರದ ಹಿನ್ನೆಲೆಯಲ್ಲಿ ಸಾಕಷ್ಟು ನಷ್ಟವನ್ನು ಈಗ ಸಾರಿಗೆ ನಿಗಮಗಳು ಅನುಭವಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪಂಪಾಪತಿ ಜೊತೆ ಗಣೇಶ್ ಹೆಗಡೆ, TV5 ಕನ್ನಡ, ಬೆಂಗಳೂರು.